ಗೈಸ್ ಆ ಹುಡುಗ ಅವ್ರ ಅಪ್ಪ ಅಮ್ಮನಿಗೆ ಯಾವ ಥರ ಹೇಳಿದ್ದಾನೆ ಅಂದರೆ, ನಾನು ಈ ಬ್ಯಾಕ್ ಪೇನಿಂದ ಆಚೆ ಬಂದಿಲ್ಲ ಅಂದರೆ ನನ್ನನ್ನು ನೀವು ನೆನೆಸ್ಕೊಳಕ್ಕೆ ಹೋಗ್ಬೇಡ್ರಿ, ನಾನು ಒಬ್ಬನೇ ಹೋಗ್ತೀನಿ, ನಾನು ಒಬ್ಬನೇ ಇರ್ತೀನಿ, ಹಾಸ್ಪಿಟ್ಲಲ್ಲಿ ನಾನು ಒಬ್ಬನೇ ಹೋಗಿ ಅಡ್ಮಿಟ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಅವ್ನ ಲೈಫ್ ಝೀರೋ ಆಯಿತು ಅಂತ ಹೇಳ್ಬಿಟ್ಟು ಆ ಹುಡುಗ ಮತ್ತೆ ಝೀರೋಯಿಂದ ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ಆ ಹುಡುಗನ ಪಕ್ಕದಲ್ಲಿ ಯಾರೂ ಇರೋದಿಲ್ಲ. ಆವಾಗ ಸಿಗದೆ ಅವನಿಗೆ ಒಂದು ಒಳ್ಳೆ ಬೆಸ್ಟ್ ಫ್ರೆಂಡು. ಹಲೋ ಗೈಸ್, ಎಲ್ರಿಗೂ ಸ್ವಾಗತ ಮತ್ತೊಂದು ವೀಡಿಯೋಗೆ. ಗೈಸ್, ಇವತ್ತು ಎಪಿಸೋಡ್ 3ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ ಹುಡುಗಿ ಬಿಟ್ಟು ಹೋದ್ಮೇಲೆ ಮತ್ತೆ ಏನಾಯಿತು ಅವನ ಲೈಫು, ಮತ್ತು ಅವ್ನು ಮುಂದೆ ಏನೇನು ಮಾಡ್ದ, ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಇವತ್ತು ಆ ಹುಡುಗನ ಲೈಫ್ ಹೆಂಗಿರುತ್ತೆ ಅಂದರೆ, ತುಂಬ ಸ್ಟ್ರಗಲ್ಸ್ನ ಹಾಕಿ, ತುಂಬ ಥರ ಪೇನ್ನ ಪಟ್ಟು, ಆ ಹುಡುಗನಿಗೆ ಯಾವುದೇ ಥರ ಬ್ಯಾಡ್ ಹ್ಯಾಬಿಟ್ಸ್ ಇರೋದಿಲ್ಲ. ಆದ್ರೂ ಆ ಹುಡುಗ ಏನು ಮಾಡ್ತಾನೆ, ಒಂದು ಲೆವೆಲಲ್ಲಿ ಇಲ್ಲ ಬೇಡ ಕಲಿತಾನೆ, ಬ್ಯಾಡ್ ಹ್ಯಾಬಿಟ್ಸ್ನ ಕಲಿತಾನೆ, ಮತ್ತೆ ಬೇಡ ಅಂತ ಹೇಳ್ಬಿಟ್ಟು ಆ ಹುಡುಗ ಏನು ಮಾಡ್ತಾನೆ, ಬ್ಯಾಡ್ ಹ್ಯಾಬಿಟ್ಸ್ನ ಕಲಿಯೋದು ಬೇಡ, ತಪ್ಪು ಅಂತ ಹೇಳ್ಬಿಟ್ಟು. ಯಾಕೆ ಅಂದರೆ, ಪ್ರೀತಿಸಿರೋ ಹುಡುಗಿನೇ ಇಲ್ಲ ನನ್ನ ಜೊತೆಯಲ್ಲಿ, ಇನ್ನು ಇದು ಅದಕ್ಕಿಂತ ಕೆಟ್ಟದ್ದು ಅಂತ ಹೇಳ್ಬಿಟ್ಟು ಆ ಹುಡುಗ ಏನು ಮಾಡ್ತಾನೆ, ಅವಳನ್ನ ಬಿಡ್ತಾನೆ, ಮತ್ತು ಈ ಚಟಗಳನ್ನ ಬಿಟ್ಟು ಆ ಹುಡುಗ ಮತ್ತೆ ಮುಂದೆ ಒಂದು ಲೈಫ್ನ ಲೀಡ್ ಮಾಡೋಕ್ಕೆ ಮುಂದೆ ಹೋಗ್ತಾ ಇರ್ತಾನೆ. ಮುಂದೆ ಹೋಗ್ತಾ ಇರಬೇಕಾದ್ರೆ ಒಂದು ಕೆಲಸ, ಮತ್ತೆ ಯಾವುದೋ ಒಂದು ಕೆಲಸ ಸಿಗುತ್ತೆ, ಆ ಕೆಲಸ ಮಾಡಿಕೊಂಡು ಜೀವನ ಮಾಡಬೇಕಾಗಿರುತ್ತೆ. ಬಟ್ ಆ ಜೀವನ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ, ಆ ಹುಡುಗನ ಲೈಫಲ್ಲಿ ಮತ್ತೆ ಇನ್ನೊಂದು ಯಾರೋ ಒಂದು ಹುಡುಗಿ ಎಂಟ್ರಿ ಕೊಡುತ್ತೆ. ಬಟ್ ಆ ಹುಡುಗಿ ಎಂಟ್ರಿ ಕೊಟ್ಟಾಗ ಆ ಹುಡುಗಿ ನಾವು ಅಷ್ಟು ಕೇರ್ ಮಾಡೋಕ್ಕೆ ಹೋಗಲ್ಲ. ಯಾಕೆ ಅಂದರೆ, ಆ ಹುಡುಗನ ಲೈಫಲ್ಲಿ ಆಲ್ರೆಡಿ 7 years ಲವ್ ಒಂದು ಹೋಗಿರುತ್ತೆ. ಅದಾದ ಕಾರಣಕ್ಕೆ ಏನು ಮಾಡ್ತಾನೆ ಆ ಹುಡುಗ, ಇನ್ನೊಂದು ಹುಡುಗಿನ ಎಂಟ್ರಿ ತೊಗೊಳಕ್ಕೆ ಇಷ್ಟಪಡಲ್ಲ. ಮತ್ತು ಆ ಹುಡುಗ ಏನು ಮಾಡ್ತಾನೆ, ಕೆಲಸ ಇರಲ್ಲ, ಮನೆಯಲ್ಲಿ ಹಾಸ್ಪಿಟ್ಲಲ್ಲಿ ಅಲ್ಲಿ ಇಲ್ಲಿ ಅಂತ ಓಡಾಡ್ತಿದ್ದಾನೆ. ಆ ಓಡಾಡ್ತಿರ್ಬೇಕಾದ್ರೆ ಆ ಹುಡುಗನಿಗೆ ಅನ್ಸೋದು ಒಂದೇ ಮಾತು, ನನ್ನ ಲೈಫಲ್ಲಿ ನಾನು ಮತ್ತೆ ಈ ಮಿಸ್ಟೇಕ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮತ್ತೆ ಕೆಲ್ಸಕ್ಕೆ ಹೋಗ್ತಾನೆ. 20,000ಕ್ಕೆ ಮುಟ್ಟಿರ್ತಕ್ಕಂಥ ಒಂದು ಸ್ಯಾಲ್ರಿನ ಮತ್ತೆ ಎಗೇನ್ ಆ ಹುಡುಗನ ಸ್ಯಾಲ್ರಿ 12,000ಕ್ಕೋ 10,000ಕ್ಕೋ ಬರುತ್ತೆ. ಆವಾಗ ಆ ಹುಡುಗನಾಗ ಪೇಯ್ನ್ ಇರುತ್ತೆ ಗೊತ್ತಾ. ನಾನು ಇಷ್ಟೆಲ್ಲ ಸ್ಟ್ರಗಲ್ ಪಟ್ಟು 8 ವರ್ಷ ಕಷ್ಟಪಟ್ಟು 20,000 ಸ್ಯಾಲ್ರಿನ ತೊಗೊಂಡಿದ್ದೆ, ಮತ್ತೆ ನನಗ ಆ ಹುಡುಗನ ಪಕ್ಕದಲ್ಲಿ ಯಾರೂ ಇರೋದಿಲ್ಲ. ಆವಾಗ ಸಿಗದೆ ಅವನಿಗೆ ಒಂದು ಒಳ್ಳೆ ಬೆಸ್ಟ್ ಫ್ರೆಂಡು. ಆ ಬೆಸ್ಟ್ ಫ್ರೆಂಡ್ ಹೆಂಗಿರ್ತಾನೆ ಅಂತಂದರೆ, ಆ ಹುಡುಗನಿಗೆ ಏನೇ ಆದರೂ ಪರವಾಗಿಲ್ಲ, ಆ ಹುಡುಗ ಹೋಗ್ಬಿಟ್ಟು ಆ ಬೆಸ್ಟ್ ಫ್ರೆಂಡ್ ಹತ್ರ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೇಳ್ಕೊಂಡಾಗ ಏನಾಗುತ್ತೆ, ಆ ಹುಡುಗನ ಸ್ವಲ್ಪ ಮೈಂಡ್ ರಿಲೀಫ್ ಆಗೋದು. ಈ ಥರ ತುಂಬ ಸ್ಟ್ರಗಲ್ಸ್ನ ಆಗ್ತಿರ್ತಾನೆ. ಮತ್ತೆ ಏನು ಮಾಡ್ತಾನೆ, ಮತ್ತೆ ಹೆಲ್ತ್ ಇಶ್ಯೂಸಿಂದ ಬೈಕ್ ಟ್ರಾವೆಲ್ ಮಾಡೋದಕ್ಕೆ ಆ ಹುಡುಗನಿಗೆ ಏನಾಗುತ್ತೆ, ಮತ್ತೆ ಬ್ಯಾಕ್ ಪೇನ್ ಬರುತ್ತೆ. ಮತ್ತೆ ಬ್ಯಾಕ್ ಪೇನ್ ಬಂದಾಗ ಆ ಹುಡುಗ ಏನು ಮಾಡ್ತಾನೆ, ಯಾರಿಗೂ ಏನು ಹೇಳ್ದಂಗೆ ಆ ಹುಡುಗ ಆ ಫ್ರೆಂಡನ್ನು ಹಾಕ್ಕೊಂಡು ಎಲ್ಲೆಲ್ಲೂ ಸುತ್ತಾಡ್ತಾರೆ. ಪ್ರತಿಯೊಂದು ಕಡೆ ಹಾಸ್ಪಿಟ್ಲಿಗೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸುತ್ತಾಡ್ತಾರಂತೆ. ಬಟ್ ಅದಾದಮೇಲೆ ಆ ಹುಡುಗನ ಲೈಫಲ್ಲಿ ಆ ಬೆಸ್ಟ್ ಫ್ರೆಂಡ್ ಬಂದಾದಮೇಲೆ ಆ ಹುಡುಗನ ಲೈಫಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ಆಚೆ ಬರ್ತಾನೆ. ಆಚೆ ಬಂದಾಗ ಆ ಹುಡುಗ ಈ ಒಂದು ಬೆಸ್ಟ್ ಫ್ರೆಂಡ್ ಇರ್ತಾನಲ್ವ, ಈ ಬೆಸ್ಟ್ ಫ್ರೆಂಡ್ ಮುಖಾಂತರ ಈ ಥರ ಮಾಡ್ಬೇಕು, ನಾನು ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಹುಡುಗ ಏನು ಮಾಡ್ತಾನೆ, ಒಂದು ಲೈಫ್ ಲೀಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸಿಟಿಯಲ್ಲಿ ಒಂದು ರೂಮ್ ತೊಗೊಂಡು ಆ ರೂಮಲ್ಲೇ ಆ ಹುಡುಗ ಏನು ಮಾಡ್ತಾನೆ, ಸರಿ ಓಕೆ ಅಂತ ಹೇಳ್ಬಿಟ್ಟು ಆ ಹುಡುಗ ಒಂದು ಲೈಫ್ನ ಲೀಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತು ಆ ಹುಡುಗ 12,000 13,000 15,000 ಈ ಥರ ಸ್ಯಾಲ್ರಿನ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದಾಗ ಆ ಹುಡುಗನ ಸಿಕ್ಕಿದ್ದು ಬೇಡ ನನಗೆ. ಆ ಹುಡುಗನ ತಲೆಗೆ ಬಂದಿದ್ದೇನಪ್ಪ ಅಂದರೆ, ನನಗೆ ಈ ಫೀಲ್ಡ್ ಬೇಡ, ಈ ಇಂಡಸ್ಟ್ರಿಯಲ್ ಏರಿಯಾ ನನಗೆ ಈ ಫೀಲ್ಡ್ ಬೇಡ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ ಫೀಲ್ಡ್ಗೆ ಹೋಗ್ತಾನೆ. ಹಾಸ್ಪಿಟಲ್ ಫೀಲ್ಡ್ಗೆ ಹೋಗ್ಬೇಕಾದ್ರೆ ಆ ಹುಡುಗ ಏನು ಥಿಂಕ್ ಮಾಡಿರ್ತಾನೆ, ಹಾಸ್ಪಿಟಲ್ ಫೀಲ್ಡ್ಗೆ ಹೋಗೋದಕ್ಕೆ ಇಲ್ಲಿ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ, ಒಂದು ನನ್ನ ಹತ್ರ ದುಡ್ಡಿಲ್ಲ, ಹಾಸ್ಪಿಟ್ಲ್ ನೋಡ್ಸೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಅದಾದ ಕಾರಣಕ್ಕೆ ಏನು ಮಾಡ್ತಾನೆ, ಹಾಸ್ಪಿಟ್ಲ್ ಫೀಲ್ಡ್ನ ಚೂಸ್ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ನ ಸಾಲ್ವ್ ಮಾಡಿಕೊಂಡು ಮತ್ತೆ ಏನು ಮಾಡ್ತಾನೆ ಆ ಹುಡುಗ, ಅಲ್ಲಿಂದ ನಾನು ಈಜಿ ಸ್ಟಾರ್ಟಿಗೆ ಮಾಡಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಾಲ್ವ್ ಮಾಡಿಕೊಂಡು ಅಲ್ಲಿಂದ ಪಾರ್ಟ್ ಟೈಮಲ್ಲಿ ಬೇರೆ ಇನ್ನೊಂದು ಕೆಲಸ ಹುಡ್ಕೊಂಡು ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ಬೇರೆ ಒಂದು ಕೆಲಸನ ಹುಡುಕೊಂಡು ಅಲ್ಲಿಂದ ಮತ್ತೇನು ಮಾಡ್ತಾನೆ ಆ ಹುಡುಗ, ಮತ್ತೆ ಹೇಗೇನು ನನ್ನ ಲೈಫ್ನ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೇ ಒಂದು ಲೈಫ್ನ ಅದೇ ಒಂದು ಇದರಲ್ಲೇ ಹೋಗ್ತಾ ಆ ಹುಡುಗ ಏನು ಮಾಡ್ತಾನೆ, ಒಂದು ಹೊಸ ಲೈಫ್ನ ಸ್ಟಾರ್ಟ್ ಮಾಡ್ತಾನೆ. ಆ ಹೊಸ ಲೈಫ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಆ ಹುಡುಗನ ಲೈಫಲ್ಲಿ ಮತ್ತೆ ಯಾರೋ ಹುಡುಗಿ ಎಂಟ್ರಿ ಕೊಡುತ್ತೆ. ಆ ಎಂಟ್ರಿ ಕೊಟ್ಟಾಗ ಆ ಹುಡುಗ, ನನಗೆ ಇಂಟ್ರೆಸ್ಟ್ ಎಲ್ಲ ಇಲ್ಲ, ಲವ್ ಏನು ಬೇಡ ನನಗೆ, ನಾನು ಆಡಿ ತುಂಬ ಪೇನ್ ಪಟ್ಟಿದ್ದೀನಿ, ನನಗೆ ಈ ಲವ್ ಪವ್ ಏನು ಬೇಡ, ನಿನ್ನ ಪಡಂಗೆ ನೀನಿರು, ನನ್ನ ಪಡಂಗೆ ನಾನಿರ್ತೀನಿ ಅಂತ ಹೇಳ್ಬಿಟ್ಟು ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಹುಡುಗಿ ಪರಿಚಯ ಆಗುತ್ತೆ. ಅದೇ ಹುಡುಗಿನೇ ಈ ಹುಡುಗನಿಗೆ ಪ್ರಪೋಸ್ ಮಾಡುತ್ತೆ. ಬಟ್ ಈ ಹುಡುಗ
ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಇಗ್ನೋರ್ ಮಾಡ್ತಾನೆ. ಯಾಕೆ ಅಂದರೆ ಇದಕ್ಕಿನ್ನು ಮುಂಚೆ ಒಂದು ಆಲ್ರೆಡಿ 7 ವರ್ಷದ ಲವ್ ಬಿಟ್ಟು ಹೋಗಿರೋ ಕತೆ. ಅದಕ್ಕೋಸ್ಕರ ಈ ಹುಡುಗ ಇಗ್ನೋರ್ ಮಾಡ್ತಾನೆ. ಹಂಗೆ ಹೋಗ್ತಾ ಹೋಗ್ತಾ ಈ ಹುಡುಗನ ಸ್ಟೋರಿ ತುಂಬ ಚೆನ್ನಾಗಿದೆ. ಇದೇ ಥರ ವೀಡಿಯೋಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ತುಂಬ ಥ್ಯಾಂಕ್ಸ್. ಓಂ ನಮೋ ಭಗವತೆ ವಾಸುದೇವಾಯ. ಹುಡುಗ ಏನು ಮಾಡ್ತಾನೆ, ಯಾರಿಗೂ ಇನ್ಫಾರ್ಮೇಷನ್ ಕೊಡ್ದಂಗೆ ಬೆಂಗಳೂರು ಮೆಜೆಸ್ಟಿಕ್ಕಲ್ಲಿ ಒಂದು ಹಾಸ್ಪಿಟ್ಲ್ ಇದೆ ಅಂತೆ. ಆ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗ್ತಾನಂತೆ. ಅಡ್ಮಿಟ್ ಆದಮೇಲೆ ಆ ಹುಡುಗಂಗೆ ಏನು ಅನಿಸುತ್ತೆ ಅಂದರೆ, ನಾನು ಯಾರಿಗೂ ಇದು ಮಾಡಬಾರ್ದು, ಯಾರಿಗೂ ಇದು ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಆ ಹುಡುಗ ಏನು ಮಾಡ್ತಾನೆ, ಸರಿ ಓಕೆ ಆಯಿತು, ನನ್ನ ಲೈಫು ನಾನು ನೋಡ್ಕೊಬೇಕು ಅಂತ ಹೇಳ್ಬಿಟ್ಟು ಆ ಹುಡುಗ ಸಿಂಪಲ್ಲಾಗಿ ಅಲ್ಲಿಂದ ಒಂದು ಲೈಫ್ನ ಲೀಡ್ ಮಾಡೋದಕ್ಕೆ ಹಾಸ್ಪಿಟ್ಲಿಂದ ಮತ್ತೆ ಹೊರಗಡೆ ಬರ್ತಾನೆ. ಹೊರಗಡೆ ಬಂದಾಗ ಮತ್ತೆ ಆ ಹುಡುಗನ ಲೈಫ್ ಏನಾಗುತ್ತೆ, ಝೀರೋಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಝೀರೋಗೆ ಬರೋಕ್ಕೆ ಸ್ಟಾರ್ಟ್ ಆದಾಗ